ನಮಸ್ತೆ, ಎಲ್ಲರಿಗೂ ಸ್ಮಿತಾ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಹಾಸನ ಜಿಲ್ಲೆಯ ಬೇಲೂರಲ್ಲಿ ಇದ್ದೇನೆ. ಶಿಲ್ಪಕಲೆಗೆ ಖ್ಯಾತಿ ಪಡೆದಿರುವ ಶ್ರೀ ಚೆನ್ನಕೇಶವ ದೇವಾಲಯಕ್ಕೆ ನಾನಿವತ್ತು ಬಂದಿದ್ದೇನೆ. ನೋಡಿ, ಈ ದೇವಾಲಯಕ್ಕೆ ಶಿಲಾಬಾಲಿಕೆಯರ ದೇವಾಲಯ ಅಂತ ಹೇಳಿ ಕೂಡ ಕರೀತಾರೆ. ಬೇಲೂರಿನ ಪ್ರಸಿದ್ಧ ಚೆನ್ನಕೇಶವ ದೇವಾಲಯಕ್ಕೆ ಭೇಟಿ ನೀಡಿದ್ದೇವೆ. ಈ ದೇವಾಲಯವು ಹೊಯ್ಸಳ ಕಾಲದ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯ ಅದ್ಭುತ ಉದಾಹರಣೆ. ಕ್ರಿಸ್ತಶಕ 1117ರಲ್ಲಿ ಹೊಯ್ಸಳ ರಾಜರಾದ ವಿಷ್ಣುವರ್ಧನ ಇದನ್ನು ನಿರ್ಮಿಸಿದರು. ಈ ದೇವಸ್ಥಾನದ ಮುಖ್ಯ ಆಕರ್ಷಣೆ ಅದರ ಶಿಲ್ಪಕಲೆ. ವಾಸುದೇವ ಸರೋವರ ನೋಡಿ, ಇದುವೇ ವಾಸುದೇವ ಸರೋವರ. ನೋಡಿ, ಮಂಗಳೂರಿಂದ ಎಷ್ಟು ಬೆಳಗ್ಗೆ 8:15 ಹೊರಟ್ವಿ. ಚಿಕ್ಕಮಂಗ್ಳೂರು ತಲುಪುವಾಗ 1 ಗಂಟೆ ಆಯಿತು. ಮತ್ತು ಅಲ್ಲಿಂದ ನಮಗೆ ಬ್ಯಾಂಗ್ಳೂರು ಬಸ್ ಸಿಕ್ಕಿತು. ಹಾಗೆ ಇಲ್ಲಿ ತಲುಪುವಾಗ 2 ಗಂಟೆ ಆಯಿತು. ಹಾಗೆ ಊಟ ಎಲ್ಲ ಮಾಡಿ ನಾವು ಇಲ್ಲಿ ಬಂದ್ವಿ. ಇನ್ನು ಈಗ ಟೈಮ್ ಆಗ್ತಾ ಉಂಟು, 3:15 ಆಯಿತು. ಎಷ್ಟು ಗಂಟೆಗೆ ಬಸ್ ಅಂತೇಳಿ ನೋಡಬೇಕು. ಇಲ್ಲಿ ನನಗೆ ಫಾರಿನರ್ಸ್ ಸಿಕ್ಕಿದ್ದಾರೆ. What's your name? Nadia and Milos. And what's your name? My name is Smita. Mita. Oh, nice name. Thank you. Nice to meet you. Nice. ಎಷ್ಟು ಜನ ಇದ್ದಾರೆ ನೋಡಿ, ಬಿಸಿಲು ಕೂಡ ಜಾಸ್ತಿ ಇದೆ. ನನಗೆ ಖುಷಿ ಆಗ್ತಿದೆ ಏನಂತ ಹೇಳಿದರೆ, ನಾನು 9th ಇಲ್ಲಿ ಟ್ರಿಪ್ಪಿಗೆ ಬಂದಿದ್ದೆ. ಆಗ ಜಸ್ಟ್ ನೋಡಿ ಹೋಗಿದ್ದೆ, ಆಗ ಅಷ್ಟು ಗೊತ್ತಾಗಲಿಲ್ಲ. ಆದರೆ ಇವತ್ತು ಬಂದು ನೋಡಿ ಖುಷಿ ಆಗ್ತಾ ಇದೆ. ಇಲ್ಲಿ ಇವತ್ತು ತುಂಬ ಜನ ಟೂರಿಸ್ಟ್ ಹಾಗೆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ. ಹಾಗಾಗಿ ತುಂಬ ಜನ ಇದ್ದಾರೆ ನೋಡಿ. ಇಲ್ಲಿ ಕಲ್ಲಿನ ಮೇಲೆ ಮಾಡಿದ ಕೆತ್ತನೆಗಳು ಎಷ್ಟು ಸೂಕ್ಷ್ಮವಾಗಿವೆ ಅಂದರೆ ಪ್ರತಿಯೊಂದು ಚಿಕ್ಕ ವಿವರಕ್ಕೂ ವಿಶೇಷ ಗಮನ ಕೊಡಲಾಗಿದೆ. ದೇವಾಲಯದ ಗೋಡೆಗಳಲ್ಲಿ ರಾಮಾಯಣ, ಮಹಾಭಾರತ ಮತ್ತು ಪುರಾಣಗಳ ಕಥೆಗಳು ಜೀವಂತವಾಗಿ ಮೂಡಿಬಂದಿದೆ. ಇಲ್ಲಿನ ಮದನಿಕೆ ಶಿಲ್ಪಗಳು ವಿಶ್ವ ಪ್ರಸಿದ್ಧ. ಪ್ರತಿಯೊಂದು ಮೂರ್ತಿಯಲ್ಲೂ ನೃತ್ಯದ ಭಂಗಿ, ಆಭರಣಗಳ ವಿವರ, ಮುಖಭಾವಗಳು ಅತ್ಯಂತ ನೈಜವಾಗಿ ಕೆತ್ತಲಾಗಿದೆ. ಕಲ್ಲು ಎಂಬುದು ಮೃದುವಾದ ವಸ್ತುವಂತೆ ಕಾಣುವಷ್ಟು ಕಲೆ ಇಲ್ಲಿ ಕಾಣಿಸುತ್ತದೆ. ಬೇಲೂರು ಚೆನ್ನಕೇಶವ ದೇವಾಲಯವು ಕೇವಲ ಧಾರ್ಮಿಕ ಸ್ಥಳವಲ್ಲ, ಇದು ಒಂದು ಕಲೆ ಮತ್ತು ಇತಿಹಾಸದ ಜೀವಂತ ಸಾಕ್ಷಿ.
ಕಂಬದ ವಿಶೇಷತೆ ಏನೆಂದರೆ ಇದು ನೆಲವನ್ನು ಸಂಪೂರ್ಣವಾಗಿ ತಾಕುವುದಿಲ್ಲ. ಕಂಬದ ಕೆಳಭಾಗ ಮತ್ತು ನೆಲದ ನಡುವೆ ಸ್ವಲ್ಪ ಜಾಗ ಇರುತ್ತದೆ. ಅಂದರೆ ಇದು ತೂಗು ಕಂಬದಂತೆ ಕಾಣುತ್ತದೆ. ಇದು ಹೊಯ್ಸಳ ಕಾಲದ ವಾಸ್ತುಶಿಲ್ಪ ಮತ್ತು ಕೌಶಲ್ಯದ ಅದ್ಭುತ ಉದಾಹರಣೆ. ಸಾವಿರಾರು ವರ್ಷಗಳ ಹಿಂದೆ ಇಷ್ಟು ನಿಖರವಾಗಿ ಈ ರೀತಿ ಕಂಬವನ್ನು ನಿರ್ಮಿಸಿರುವುದು ಆಶ್ಚರ್ಯಕರ. Wenn du dabei los, musst du den Bauch lang, links, lang, links. ಈಗ ನಾವು ರಿಟರ್ನ್ ಹೊರಟದ್ದು. ಬಾಯ್. ಇಲ್ಲಿ ಶಾಸನ, ಕಲ್ಲಿನ ಮೇಲೆ ಇರುವಂಥ ಶಿಲ್ಪಕಲೆ ಆಗಿರ್ಬೋದು ಅಥವಾ ಸ್ತಂಭಗಳಾಗಿರ್ಬೋದು ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ನಾನು ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.